ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರು, ಇವತ್ತು ಬಹಳ ಖುಷಿಯಿಂದ ಬಂದಿದ್ದೀನಿ. ನಿನ್ನೆ ರಾತ್ರಿ ನಡೆದಿರುವಂತಹ ಆ ಒಂದಷ್ಟು ಬೆಳವಣಿಗೆ ನಿಜವಾಗ್ಲೂ ರಾಜಕೀಯದ ದಿಕ್ಕನ್ನೇ ಬದಲಿಸೋ ಹಾಗೆ ಇದೆ. ಮಧ್ಯರಾತ್ರಿ ಪ್ರಧಾನಿ ಮೋದಿಜಿ ಬಿಡುಗಡೆ ಮಾಡಿದಂತ ಒಂದೇ ಒಂದು ವಿಡಿಯೋ, ಅದಾದ ಕೆಲವು ನಿಮಿಷಗಳಲ್ಲಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಅಂತ್ಯ. ಅದಕ್ಕೂ ಮೊದಲು ದೆಹಲಿ ಪೊಲೀಸರಿಂದ 400ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೋಷಿಯಲ್ ಮೀಡಿಯಾ ಖಾತೆಗಳ ಬಗ್ಗೆ ಸ್ಫೋಟಕ ಮಾಹಿತಿ. ಈ ಮೂರೂ ಘಟನೆಗಳು ಕೇವಲ ಕೆಲವು ಗಂಟೆಗಳ ಅಂತರದಲ್ಲಿ ನಡೆದಿರುವಂಥದ್ದು. ಹಾಗಾದ್ರೆ ಏನಾಯ್ತು, ಯಾರು ಏನು ಹೇಳಿದ್ರು, ಮುಂದೆ ಏನಾಗೋದಿದೆ, ಇವೆಲ್ಲದರ ಸಂಪೂರ್ಣ ಮಾಹಿತಿನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರು, ನಿನ್ನೆ ರಾತ್ರಿ 12 ಗಂಟೆ ಹತ್ರಕ್ಕೆ ಆಲ್ಮೋಸ್ಟ್ 11:52ಕ್ಕೆ ಮೋದಿಜಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಏನು ಹೇಳಿದ್ರು ಅದರಲ್ಲಿ, ಅದನ್ನು ಮೊದಲು ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಪೇಪರ್ ಲೀಕ್ ಅನ್ನುವಂಥದ್ದು ಯಾವುದೇ ಸಾಮಾನ್ಯ ವಿಷಯ ಅಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿರುವಂತಹ ವಿಚಾರ. ಹಾಗಾಗಿ ಪೇಪರ್ ಲೀಕ್ ಘಟನೆ ನಡೆದ ನಂತರದಿಂದ ಅನೇಕ ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಪ್ಪಿತಸ್ಥರನ್ನ ಬಂಧಿಸಲಾಗಿದೆ, ಅವರು ಜೈಲಲ್ಲಿದ್ದಾರೆ. ನಮ್ಮ ಅತ್ಯಂತ ಪ್ರಮುಖ ಜವಾಬ್ದಾರಿ ಇದ್ದದ್ದು ಏನು ಅಂತಂದ್ರೆ, ವಿದ್ಯಾರ್ಥಿಗಳ ಆ ಒಂದು ವರ್ಷ ಏನಿದೆ, ಆ ಶೈಕ್ಷಣಿಕ ವರ್ಷ ಏನಿದೆ, ಅದು ವ್ಯರ್ಥ ಆಗಬಾರ್ದು. ಅದಕ್ಕೋಸ್ಕರ ತಕ್ಷಣ ಪರೀಕ್ಷೆಗಳನ್ನು ನಡೆಸೋದು ಅಗತ್ಯ ಆಗಿತ್ತು. ನಮಗೆ ಸರ್ಕಾರ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಸಾಧ್ಯ ಆದಷ್ಟು ಕಡಿಮೆ ಅವಧಿಯಲ್ಲಿ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ಮತ್ತೆ ನಡೆಯೋ ಹಾಗೆ ವ್ಯವಸ್ಥೆಯನ್ನ ಮಾಡಿತು. 5-6 ದಿನಗಳ ಹಿಂದೆ ಅಂದ್ರೆ 19ನೇ ತಾರೀಕು ಫಲಿತಾಂಶ ಕೂಡ ಪ್ರಕಟ ಆಗಿದೆ. ದೇಶಾದ್ಯಂತ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಖುಷಿಯ ಸುದ್ದಿಗಳು ಕೂಡ ಬರ್ತಾ ಇದೆ. ಹಾಗಂತ ನಾವು ಅಷ್ಟಕ್ಕೆ ತೃಪ್ತಿಪಟ್ಟು ಕೂತಿಲ್ಲ. ಇವತ್ತು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿಗಾಗಿ ಸಂಬಂಧಿತ ಇಲಾಖೆಗೆ ನಾನು ನಿರ್ದೇಶನವನ್ನ ನೀಡಿದ್ದೆ. ಇಲಾಖೆಗಳು ನಿರಂತರವಾಗಿ ಶ್ರಮಿಸಿ ಇವತ್ತು ತಡರಾತ್ರಿನೇ ಅದರ ಮಸೂದೆಯನ್ನು ಕೂಡ ನನಗೆ ಸಲ್ಲಿಸಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಅದೇ ಕಠಿಣ ಶಿಕ್ಷೆ ನಿಬಂಧನೆಗಳನ್ನ ಒಳಗೊಂಡಿರುವಂತಹ ಆ ಮಸೂದೆಯ ಬಗ್ಗೆ ನಾಳೆ ಸಚಿವ ಸಂಪುಟದಲ್ಲಿ, ಅಂದ್ರೆ ಇವತ್ತು ಚರ್ಚೆ ನಡೆಯುತ್ತೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳ ನಂತರ ಅದಕ್ಕೆ ಅಂತಿಮ ರೂಪವನ್ನ ನೀಡಲಾಗುತ್ತೆ. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಅಧಿವೇಶನ ಆರಂಭ ಆಗುತ್ತೆ. ಸಾಧ್ಯ ಆದಷ್ಟು ಬೇಗ ಆ ಮಸೂದೆಯನ್ನ ಸದನದಲ್ಲಿ ಅಂಗೀಕರಿಸೋದಕ್ಕೆ ನಾವು ಪ್ರಯತ್ನಿಸ್ತೀವಿ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है. और इसलिए पेपर लीक घटना से अब तक पिछले 2.5 महीनों में अनेक वित्त कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद ना हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया. ನಿಜವಾಗ್ಲೂ ಮೋದಿಜಿ ಬಂದು ಮಾತಾಡಿದ್ದು ಬಹಳ ಖುಷಿಯನ್ನ ಕೊಡ್ತು. ಮೋದಿಜಿ ಅವರ ಮಾತಿನ ಹಾಗೆ ಅವರೇನು ಸುಮ್ಮನೆ ಕೂತಿರ್ಲಿಲ್ಲ. ಏನೇನೆಲ್ಲ ಮಾಡಬೇಕಾಗಿತ್ತು ಅವೆಲ್ಲವನ್ನ ಮೋದಿಜಿ ಮಾಡ್ತಾ ಇದ್ರು. ಮಕ್ಕಳ 1 ವರ್ಷ ವೇಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಕ್ಸಾಮ್ ಅನ್ನ ಮಾಡಿ ಮುಗಿಸಿದ್ರು. ರಿಸಲ್ಟ್ ಬಂತು. ಯಾರಿಗೆ ಶಿಕ್ಷೆ ಆಗಬೇಕಾಗಿತ್ತು ಅವರಿಗೆ ಶಿಕ್ಷೆ ಆಯಿತು. ಈಗ ಇನ್ನಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳೋ ಸಮಯ. ಬಹುಶಃ ಯಾರೂ ವಿರೋಧಿಗಳು ಊಹೆ ಕೂಡ ಮಾಡಿದಂತ ಹೆಜ್ಜೆಗಳನ್ನ ಮೋದಿಜಿ ಇವತ್ತು ಇಟ್ಟಿರುವಂಥದ್ದು. ರಾತ್ರಿ ಎಲ್ಲಾ ವಿರೋಧಿಗಳ ಕನಸನ್ನ ಮೋದಿಜಿ ಆ ಒಂದು ವಿಡಿಯೋ ಮುಖೇನ ನುಚ್ಚುನೂರು ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಬಹುಶಃ ಸಿಜೆಪಿ ನಾಯಕರಿಗೆ ಆದಷ್ಟು ಬೇಗ ಕೆಲಸ ಇಲ್ಲದ ಹಾಗೆ ಮೋದಿಜಿ ಮಾಡ್ತಾರೆ ಅಂತ ಅನ್ಸುತ್ತೆ. ಮೋದಿಜಿ ರಾತ್ರಿ 12 ಗಂಟೆಗೆ ಒಂದು ವಿಡಿಯೋವನ್ನ ಹಾಕ್ತಾರೆ. ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗೆ ಯಾವುದರಲ್ಲಿ ಎಷ್ಟೆಷ್ಟು ವ್ಯೂಸ್ ಆಗಿದೆ ಅಂತ ಒಂದು ಬಾರಿ ನೋಡೋದಾದ್ರೆ, ಇನ್ಸ್ಟಾಗ್ರಾಮ್ನಲ್ಲಿ 175 ಮಿಲಿಯನ್ ವ್ಯೂಸ್, ಫೇಸ್ಬುಕ್ ಅಲ್ಲಿ 67 ಮಿಲಿಯನ್ ವ್ಯೂಸ್, ಟ್ವಿಟರ್ ಅಲ್ಲಿ 23 ಮಿಲಿಯನ್ ವ್ಯೂಸ್, ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್. ಕ್ರೇಜಿ ಇದು, ನಿಜವಾಗ್ಲೂ ಕ್ರೇಜಿ. ಒಂದಷ್ಟು ಮೂವಿಗಳಿರ್ತಾವೆ, ಆ ಮೂವಿಗಳ ಟ್ರೈಲರ್ ರಿಲೀಸ್ ಆದಾಗ ಲೆಕ್ಕ ಹಾಕಿ ಕೊಡ್ತಾರೆ, ಎಷ್ಟು ಮಿಲಿಯನ್ ವ್ಯೂಸ್ ಆಯಿತು, ಅಷ್ಟು ಮಿಲಿಯನ್ ವ್ಯೂಸ್ ಆಯಿತು ಅಂತ. ಬಟ್ ಒಬ್ಬ ಪ್ರಧಾನಿಯ ಒಂದು ಸೆಲ್ಫಿ ವಿಡಿಯೋ ಈ ರೇಂಜಿನ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮೋದಿಜಿ ಅವರು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅದರ ಅರ್ಥ ಮೋದಿಜಿ ಇವತ್ತಿಗೂ ಕೂಡ ಇಂಡಿಯಾದ ರಾಕ್ ಸ್ಟಾರೇ.
ಮೋದಿಜಿಯವರ ಬಗ್ಗೆ ಯಾರು ಏನೇ ಹೇಳಿ, ಯಾರು ಏನೇ ಸುಳ್ಳು ಸುದ್ದಿಯನ್ನು ಹರಡ್ಲಿ, ಯಾರೇನೇ ಪ್ರೊಪಗ್ಯಾಂಡವನ್ನ ಮಾಡಲಿ, ಏನು ವರ್ಕೌಟ್ ಆಗಲ್ಲ. ಮೋದಿಜಿ ಯಾವತ್ತಿದ್ರೂ ಕೂಡ ಮೋದಿಜಿನೇ. ಹೌದಲ್ವೋ ವೀಕ್ಷಕರೇ? ಮಧ್ಯರಾತ್ರಿನೇ ಮೋದಿಜಿಯವರಿಗೆ ಒಂದು ವಿಡಿಯೋವನ್ನು ಹಾಕಿ ಅಂದ್ರೆ ಪೋಸ್ಟ್ ಮಾಡಿದ್ರಲ್ವಾ, ರಾಹುಲ್ ಅವರು ಮೋದಿಜಿಯವರ ಆ ವಿಡಿಯೋಗೆ ಟ್ವೀಟ್ ಅನ್ನು ಮಾಡ್ತಾರೆ. ಮೋದಿ ಸರ್, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನ ಆಗ್ರಹಿಸ್ತಾ ಇದ್ದಾರೆ. ಈ ರೀತಿ ಮಧ್ಯರಾತ್ರಿ ವಿಡಿಯೋ ಮಾಡೋ ಮೂಲಕ ಅವರಿಗೆ ಅವಮಾನವನ್ನ ಮಾಡಬೇಡಿ. ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಶಿಕ್ಷಿಸಿ, ಕ್ಷಮೆ ಯಾಚಿಸಿ. ಹಲೋ ರಾಹುಲ್, ತಾವು 1 ತಿಂಗಳು ಭಾರತದಲ್ಲೇ ಇರಲಿಲ್ಲ, ಎಲ್ಲಿ ಹೋಗಿದ್ರು? ಅವಾಗ ನೀಟ್ ವಿದ್ಯಾರ್ಥಿಗಳು ಏನಾಗಿದ್ರು? ಅವರ ಭವಿಷ್ಯದ ಬಗ್ಗೆ ಆಗ ಚಿಂತೆ ಇರಲಿಲ್ವಾ? ನೀವುಗಳು 60 ರಿಂದ 70 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ರಲ್ವಾ, ಆಗ ಎಷ್ಟು ಪೇಪರ್ ಲೀಕ್ಗಳಾಗಿದ್ವು? ಆಗ ವಿದ್ಯಾರ್ಥಿಗಳ ಭವಿಷ್ಯ ಗೊತ್ತಿರಲಿಲ್ವಾ ನಿಮಗೆ? ನಿಲ್ಲಿಸ್ರಪ್ಪ ನಿಮ್ಮ ನಾಟಕ, ಇನ್ನೂ ಬೇಕಾ? ಎಕ್ಸ್ಪೋಸ್ ಆದ ಮೇಲೂ ವೀಕ್ಷಕರು, ಈ ಕಡೆ ಮೋದಿಜಿ ಬಂದು ಮಾತಾಡಿದ್ದೆ ಒಂದು ಖುಷಿ ಅಂತ ಇದ್ದಾಗ, ಅದರ ಬೆನ್ನಲ್ಲೇ ಇನ್ನೊಂದು ಡಬಲ್ ಧಮಾಕ ಅನ್ನೋ ಹಾಗೆ ಸೋನಂ ವಾಂಗ್ಚುಕ್ ಅವರ ಫೋಟೋಗಳು ಕೂಡ ಹೊರಗೆ ಬರುತ್ತೆ. ಅವರು ತಮ್ಮ ಉಪವಾಸವನ್ನ ಕೊನೆಗೊಳಿಸ್ತಾರೆ. ನೋಡಿ, ಮೋದಿಜಿ ರಾತ್ರಿ 11:52ಕ್ಕೆ ಬಂದು ಕಠಿಣ ಕ್ರಮದ ಬಗ್ಗೆ ಮಾತಾಡ್ತಾರೆ, ಆ ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ. ಅದಾಗಿ 12:35ಕ್ಕೆ ಸೋನಂ ವಾಂಗ್ಚುಕ್ ತಮ್ಮ ಉಪವಾಸವನ್ನ JP ನಡ್ಡಾ ಅವರ ಉಪಸ್ಥಿತಿಯಲ್ಲೇ ಮುರಿತಾರೆ. ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸುವಂತಹ ಸಂದರ್ಭದಲ್ಲಿ ಮೋದಿ ಸರ್ಕಾರ ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥವರು, ಅದೇ ರೀತಿ ಜುಲೈ 20ನೇ ತಾರೀಕು ಮೆರವಣಿಗೆ ನಡೆಸಿದವರ ವಿರುದ್ಧ ಯಾವುದೇ ಪ್ರಕರಣಗಳನ್ನ ದಾಖಲು ಮಾಡೋದಿಲ್ಲ ಅಂತ ಭರವಸೆ ಕೊಡುತ್ತೆ. ಅಂದ್ರೆ ಅದರ ಅರ್ಥ ಏನು? ಈ ಹುಚ್ಚರ ಹಾಗೆ ಆಡಿದಂಥವರಿಗೆ, ಹಿಂಸಾತ್ಮಕವಾಗಿ ನಡ್ಕೊಂಡಂಥವರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಆಯ್ತು. ನಿಜವಾಗ್ಲೂ ಹೇಳ್ತೀನಿ, ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಪೊಲೀಸರನ್ನ ಅಟ್ಟಾಡಿಸಿ ಹೊಡೆದಿದ್ದು ಮೋದಿಜಿಯವರನ್ನಾಗಿರ್ಬಹುದು, ಸ್ವರ್ಗಸ್ಥರಾಗಿರುವಂತಹ ಮೋದಿಜಿಯವರ ತಾಯಿಯನ್ನಾಗಿರ್ಬಹುದು, ಭಾರತೀಯ ಸೇನೆಯನ್ನಾಗಿರ್ಬಹುದು, ಪತ್ರಕರ್ತರನ್ನಾಗಿರ್ಬಹುದು, ಇವರನ್ನೆಲ್ಲ ಕೆಟ್ಟದಾಗಿ ಬೈದಿದ್ದು, ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದು, ಇವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಸಂಕಟ ಆಗ್ತಾ ಇತ್ತು. ಆ ಎಲ್ಲ ಹರಾಮ್ ಕೋರ್ಗಳಿಗೆ ತಕ್ಕ ಟ್ರೀಟ್ಮೆಂಟ್ ಸಿಕ್ಕ ದಿನ ನಾನು ಬಹಳ ಖುಷಿ ಪಡ್ತೀನಿ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಯಾಕಂದ್ರೆ ಅವರು ಆ ರೀತಿ ನಡ್ಕೊಂಡಿದ್ದಾರೆ. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಒಂದು ಸ್ವಲ್ಪ ಉತ್ತರವನ್ನು ಕೊಡಬೇಕಾಗತ್ತೆ. ವೀಕ್ಷಕರು, ಇನ್ನು ಈ ವಿಚಾರವಾಗಿ ಸಂಸತ್ತಲ್ಲಿ ಚರ್ಚೆಯನ್ನು ನಡೆಸ್ತೀವಿ. ಇನ್ನು ನೀಟ್ ಸಂಬಂಧವಾಗಿ ಯಾರೆಲ್ಲ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರಲ್ವಾ, ಆ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಸೋನಂ ವಾಂಗ್ಚುಕ್ ಅವರಿಗೆ ಮೋದಿ ಸರ್ಕಾರ ಕೊಟ್ಟಿದೆ. ಸರ್ಕಾರಕ್ಕೆ ಅದಾದ ನಂತರ ಧನ್ಯವಾದವನ್ನ ತಿಳಿಸಿ ಸೋನಂ ವಾಂಗ್ಚುಕ್ ತಮ್ಮ ಉಪವಾಸವನ್ನ ಅಂತ್ಯಗೊಳಿಸ್ತಾರೆ. ಈ ವಿಚಾರವನ್ನ ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಅವರು ವಿರೋಧ ಪಕ್ಷಗಳನ್ನು ಕೋರ್ತಾರೆ. ಇದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಇನ್ನು ಮುಂದೆ ವಿಪಕ್ಷ ನಾಯಕರು ಅದು ಹೇಗೆ ಸಂಸತ್ತನ್ನು ಬೊಬ್ಬೆ ಹಾಕಿ ಮುಂದೂಡ್ತಾರೆ ನೋಡಬೇಕು. ಇನ್ನಿರೋದು ಮಜಾ. ಆಮೇಲೆ ಸೋನಂ ವಾಂಗ್ಚುಕ್ ಅವರೇ ಹೇಳ್ತಾರೆ, ಯಾವುದೇ ರೀತಿಯ ಹಿಂಸೆ ಅಥವಾ ಸಮಾಜ ವಿರೋಧಿ ಅಂಶಗಳು ಈ ಹೋರಾಟವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥದ್ದನ್ನ ಎಲ್ಲರೂ ಬಲವಾಗಿ ಖಂಡಿಸಬೇಕು. ಅವರು ಮನವಿ ಮಾಡ್ಕೊಳ್ತಾರೆ. ಅಲ್ಲಿಗೆ ಆಯ್ತಲ್ವಾ, ಮುಗೀತಲ್ವಾ? ಆಲ್ ಆನ್ ಟ್ರ್ಯಾಕ್, ದೀಪ್ಕೆ ಆ್ಯಂಡ್ ಗ್ಯಾಂಗ್, ಇನ್ನಿರೋದು ಮಜಾ. ವೀಕ್ಷಕರೇನು, ಮೋದಿಜಿ ವಿಡಿಯೋ ಹಾಕುವಂತಹ ಒಂದು 3 ಗಂಟೆಗಳ ಮೊದಲು ದೆಹಲಿ ಪೊಲೀಸರು ಒಂದು ವಿಡಿಯೋವನ್ನು ಹರಿಬಿಡ್ತಾರೆ. ಆ ವಿಡಿಯೋದಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾರೆ. हमने नोटिस किया है कि सोशल मीडिया में कुछ मिस इन्फॉर्मेशन फैलाने की कोशिश की जा रही है. अभी तक 400 से ज्यादा पाकिस्तानी सोशल मीडिया हैंडल्स आइडेंटिफाई किए जा चुके हैं, जो इस सिचुएशन का फायदा उठाते हुए फेक कंटेंट और र्यूमर स्प्रेड कर रहे हैं. उनको ब्लॉक कराया जा रहा है. ये वही सोशल मीडिया हैंडल्स हैं जो ऑपरेशन सिंदूर के दौरान भी एक्टिव थे. उनका सिर्फ एक ही मकसद है, लोगों को भड़काना और स्पेशली स्टूडेंट्स का ध्यान भटकाना. मेरी आपसे अपील है कि बच्चों की सेफ्टी के लिए किसी भी फेक पोस्ट, एडिटेड वीडियोस या एनोनिमस हैंडल से किया हुआ कोई भी पोस्ट के भड़कावे में ना आए.
किसी भी पोस्ट को शेयर करने से पहले फैक्ट चेक करो, र्यूमर्स को स्प्रेड मत करो और किसी भी एंटी सोशल एलिमेंट्स को अपने इमोशंस का कंट्रोल मत लेने दो। याद रखो कि पीसफुल प्रोटेस्ट करना आपका अधिकार है और दिल्ली पुलिस इस अधिकार का रिस्पेक्ट करती है। जय हिंद। ಏನ್ ಹೇಳಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಹರಡುವಂತ ಪ್ರಯತ್ನ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿವರೆಗೂ 400ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ, ಎಷ್ಟು ಹೇಳಿ, 400+ ಪಾಕಿಸ್ತಾನಿ ಅಕೌಂಟ್ಗಳನ್ನ ನಾವು ಗುರುತಿಸಿದ್ದೀವಿ. ಇವರೆಲ್ಲ ಈ ಒಂದು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ನಕಲಿ ವಿಚಾರಗಳ ಮೂಲಕ, ಅಂದ್ರೆ ಫೇಕ್ ಕಂಟೆಂಟ್, ಅದೇ ರೀತಿ ಸುಳ್ಳು ಮಾಹಿತಿ, ವದಂತಿಗಳನ್ನ ಹರಡ್ತಾ ಇದ್ದಾರೆ. ಅವುಗಳನ್ನ ಬ್ಲಾಕ್ ಮಾಡುವಂತಹ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಅವ್ರು ಹೇಳ್ತಾರೆ, ಇದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಸಂಪೂರ್ಣ ಸಕ್ರಿಯವಾಗಿದ್ವು. ಇವರ ಏಕೈಕ ಉದ್ದೇಶ ಜನರನ್ನ ಪ್ರಚೋದಿಸುವಂಥದ್ದು, ವಿಶೇಷವಾಗಿ ವಿದ್ಯಾರ್ಥಿಗಳ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂಥದ್ದು. ಹಾಗಾಗಿ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನನ್ನ ಮನವಿ ಏನು ಅಂತಂದ್ರೆ, ಯಾವುದೇ ನಕಲಿ ಪೋಸ್ಟ್, ಎಡಿಟೆಡ್ ವಿಡಿಯೋ ಅಥವಾ ಯಾವುದೇ ಅಪರಿಚಿತ ಖಾತೆಗಳಿಂದ ಬರುವಂತಹ ಯಾವುದೇ ಪೋಸ್ಟ್ಗಳ ಪ್ರಚೋದನೆಗೆ ದಯವಿಟ್ಟು ಒಳಗಾಗಬೇಡಿ. ಯಾವುದೇ ಪೋಸ್ಟ್ ಅನ್ನ ಹಂಚಿಕೊಳ್ಳೋ ಮೊದಲು ಅದರ ಸತ್ಯಾಸತ್ಯತೆಯನ್ನ, ಅಂದ್ರೆ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ವದಂತಿಗಳನ್ನ ಹರಡಬೇಡಿ. ಹಾಗೆ ಯಾವುದೇ ಸಮಾಜ ವಿರೋಧಿ ಶಕ್ತಿಗಳಿಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಅವಕಾಶವನ್ನ ಕೊಡಬೇಡಿ. ಇದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್. ಏನು? ಸಮಾಜ ವಿರೋಧಿ ಶಕ್ತಿಗಳಿಗೆ ನಿಮ್ಮ ಭಾವನೆಗಳನ್ನ ನಿಯಂತ್ರಿಸೋದಕ್ಕೆ ಅವಕಾಶವನ್ನ ಕೊಡಬೇಡಿ. ಅಷ್ಟೇ. ನೆನಪಿರಲಿ, ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋದು ನಿಮ್ಮ ಹಕ್ಕು. ದೆಹಲಿ ಪೊಲೀಸರು ಆ ಹಕ್ಕನ್ನ ಗೌರವಿಸ್ತಾರೆ. ಜೈ ಹಿಂದ್ ಅಂತ ಅವರ ಒಂದು ವಿಡಿಯೋವನ್ನು ಮುಗಿಸ್ತಾರೆ. ಸ್ಫೋಟಕ ಮಾಹಿತಿಯ ಜೊತೆಗೆ ಒಂದು ಅದ್ಭುತ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಹೇಳುವಂಥದ್ದೇನು? ಒಳ್ಳೆ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥವರಿಗೆ ಸಂಪೂರ್ಣವಾದಂಥ ಅವಕಾಶ ಇದೆ ಅಂತ. ಪೊಲೀಸರು ಯಾಕೆ ಹೊಡೆದ್ರು? ನಿಯಂತ್ರಿಸಬೇಕಿತ್ತಲ್ವ ಗೂಂಡಾಗಳನ್ನ? ಬೇರೆ ಆಪ್ಷನ್ ಇತ್ತ? ಹೀಗಾಗಿ ವೀಕ್ಷಕರ, ಮುಂದಿನ ದಿನಗಳಲ್ಲಿ ಈ ವಿಚಾರ ಸಂಸತ್ತಲ್ಲಿ ಯಾವ ದಿಕ್ಕನ್ನು ಪಡೆಯುತ್ತೆ? ಕ್ಯಾಬಿನೆಟ್ ಮೀಟಿಂಗ್ ಏನಾಗುತ್ತೆ? ಸರ್ಕಾರ ತರುವಂತಹ ಕಠಿಣ ಕಾನೂನು ಹೆಂಗಿರುತ್ತೆ? ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಏನು ಉತ್ತರ ಸಿಗುತ್ತೆ? ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ಳಲಾಗುತ್ತೆ? ಇದನ್ನ ಅಫ್ಕೋರ್ಸ್ ಕಾದು ನೋಡಬೇಕು. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಒಂದಂತೂ ಸತ್ಯ, ಮೋದಿ ಹೇ ತೋ ಮುಮ್ಕಿನ್ ಹೇ. ನಾವೆಲ್ಲರೂ ಕೂಡ ಮೋದಿಜಿ ಜೊತೆ ಸುಮ್ಮನೆ ಅಂತೂ ನಿಂತಿಲ್ಲ. ಮೋದಿಜಿ ಏನನ್ನುವಂಥದ್ದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಸಮಥಿಂಗ್ ಬಿಗ್ ಈಸ್ ಆನ್ ದ ವೇ. ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.